ನೀವು ಅಥವಾ ನಿಮ್ಗೆ ಬೇಕಾಗಿರೋರು ಯಾರಾದರೂ ಕೆನಡಾ ಬರೋ ಪ್ಲಾನ್ ಮಾಡ್ತಾ ಇದ್ರೆ ಈ ವಿಡಿಯೋನ ತಪ್ಪದೆ ಕೊನೆವರೆಗೂ ನೋಡಿ. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಕನ್ನಡಿಗ ಫ್ರಮ್ ಕ್ಯಾನಡಾ. ರೀಸೆಂಟ್ ಆಗಿ ನನ್ನ ಇನ್ಸ್ಟಾಗ್ರಾಮ್ ಪ್ರೊಫೈಲ್ಗೆ ರವಿಕುಮಾರ್ ಅಂತ ಒಬ್ರು ಮೆಸೇಜ್ ಮಾಡಿ ಏಪ್ರಿಲ್ ಅಲ್ಲಿ ಕೆನಡಾಗೆ ಬರ್ತಾ ಇದ್ದೀನಿ, ಏನಾದರೂ ಕೆನಡಾ ಬಗ್ಗೆ ಇನ್ಫಾರ್ಮೇಶನ್ ಕೊಡಿ ಅಂತ ಕೇಳಿದ್ರು. ಸೊ ನಮ್ಮ ಕನ್ನಡದವ್ರು ಬರ್ತಾ ಇರೋದು ನಮಗೂ ಖುಷಿನೇ. ಸೊ ಹಾಗಾಗಿ ನಾನು ಅವರು ಯಾವ ಪ್ರಾವಿನ್ಸ್ ಅಂತ ಕೇಳಿದೆ, ಅವ್ರಿಗಿನ್ನೂ ಗೊತ್ತಿಲ್ಲ ಅಂತ ಹೇಳಿದ್ರು. ಮತ್ತೆ ಅಟ್ಲೀಸ್ಟ್ ಯಾವ ವೀಸಾಲ್ ಬರ್ತೀನಿ ಅಂತ ಕೇಳೋದಕ್ಕೆ ರವಿಕುಮಾರ್ ಅವರು ನನ್ನ ಕನ್ಸಲ್ಟೆಂಟ್ ಏಪ್ರಿಲ್ ಅಷ್ಟರಲ್ಲಿ ನಾನು ವೀಸಾ ಮಾಡ್ಕೊಡ್ತೀನಿ, ಸೊ ಅಲ್ಲಿವರೆಗೂ ನಂಗೆ ಯಾವ ವೀಸಾ ಅಂತಾನೂ ಗೊತ್ತಿಲ್ಲ ಅಂತ ಹೇಳಿದ್ರು. ಆಕ್ಚುಲಿ ಇದು ಸ್ವಲ್ಪ ಸಸ್ಪಿಷಿಯಸ್ ಆಗಿತ್ತು, ಯಾಕಂದ್ರೆ ವೀಸಾ ಪ್ರಾಮಿಸ್ ಯಾರು ಮಾಡೋಕ್ಕಾಗೋದಿಲ್ಲ. ಸೊ ಹಂಗಾಗಿ ರವಿಕುಮಾರ್ಗೆ ಅವರು ವೀಸಾ ಯಾವಾಗ ಅಪ್ಲೈ ಮಾಡಿತ್ತು ಅಂತ ಕೇಳಿದಕ್ಕೆ ಅವರು ವೀಸಾ ಅಪ್ಲೈ ಮಾಡಿದ್ದಿತ್ತೆ ಜಸ್ಟ್ 1 ಮಂತ್ ಬ್ಯಾಕ್. ಸೊ ಜಸ್ಟ್ 3 ಮಂತ್ಸ್ ಅಲ್ಲಿ ವೀಸಾ ಯಾರು ನಿಮಗೆ ಕೊಡೋದಿಲ್ಲ. ಮತ್ತೆ ಕನ್ಸಲ್ಟೆಂಟ್ ರವಿಕುಮಾರ್ ಅವ್ರಿಗೆ ಏನೇನು ಪ್ರಾಮಿಸ್ ಮಾಡಿದ್ದಾರೆ ಅಂತ ಕೇಳಿದಕ್ಕೆ ರವಿಕುಮಾರ್ ಅವರು ಒಂದು ದೊಡ್ಡ ಲಿಸ್ಟೇ ಕೊಟ್ಟರು. ರವಿಕುಮಾರ್ ಅವ್ರ ಕನ್ಸಲ್ಟೆಂಟ್ ಅವ್ರಿಗೆ ಪ್ರಾಮಿಸ್ ಮಾಡಿರೋ ಪ್ರಕಾರ ಏಪ್ರಿಲ್ ಅಷ್ಟರಲ್ಲಿ ಅವ್ರಿಗೆ ವೀಸಾ ಅಪ್ರೂವ್ ಮಾಡ್ಕೊಡ್ತಾರೆ, ಮತ್ತೆ ಕೆನಡಾದಲ್ಲಿ ಒಂದು ಒಳ್ಳೆ ಜಾಬ್ ಆಫರ್ ಕೊಡಿಸ್ತಾರೆ. ಅಂಡ್ ಆ ಜಾಬ್ ಆಫರ್ ಅಲ್ಲಿ ಅವ್ರಿಗೆ ಮಿನಿಮಮ್ 50,000 to 1 lakh rupees ಸ್ಯಾಲರಿ ಬರೋ ತರ ಮಾಡ್ತಾರೆ. ಅಂಡ್ ರವಿಕುಮಾರ್ ಅವ್ರು ಕೆನಡಾಗೆ ಬಂದಿದ ತಕ್ಷಣ ಅವ್ರ ಎಂಪ್ಲಾಯರ್ ಅವ್ರಿಗೆ ಇರೋದಕ್ಕೆ ಜಾಗ ಕೂಡ ಕೊಡ್ತಾರೆ. ಸೊ ಇಷ್ಟನ್ನ ಅವ್ರ ಕನ್ಸಲ್ಟೆಂಟ್ ಮಾಡ್ಕೊಡ್ತೀನಿ ಅಂತ ಪ್ರಾಮಿಸ್ ಮಾಡಿದ್ರು. ಅಂಡ್ ಇದೆಲ್ಲ ಮಾಡ್ಕೊಡಕ್ಕೆ ರವಿಕುಮಾರ್ ಅವ್ರ ಕನ್ಸಲ್ಟೆಂಟ್ ರವಿಕುಮಾರ್ ಹತ್ರ 3 ಲಕ್ಷ ರೂಪಾಯಿ ಆಲ್ರೆಡಿ ತಗೊಂಡ್ಬಿಟ್ಟಿದಾರಂತೆ. ರವಿಕುಮಾರ್ ಹತ್ರ ಇದನ್ನ ಕೇಳಿ ಆಕ್ಚುಲಿ ನಂಗೆ ತುಂಬಾ ಬೇಜಾರಾಯ್ತು, ಯಾಕಂದ್ರೆ ಅವ್ರ ಕನ್ಸಲ್ಟೆಂಟ್ ಪ್ರಾಮಿಸ್ ಮಾಡಿರೋ ತರ 2 ತಿಂಗಳಲ್ಲಿ ಇದನ್ನೆಲ್ಲ ಮಾಡಕ್ಕೆ ಚಾನ್ಸೇ ಇಲ್ಲ. ಫಸ್ಟ್ ಥಿಂಗ್, ವೀಸಾ ಅಪ್ಲೈ ಮಾಡೋಕ್ ಮುಂಚೆ ರವಿಕುಮಾರ್ ಅವರು ಇಂಗ್ಲಿಷ್ ಲ್ಯಾಂಗ್ವೇಜ್ ಟೆಸ್ಟ್ ತಗೋಬೇಕಿತ್ತು. ಅದಾದ್ಮೇಲೆ ಅವರು ಮೆಡಿಕಲ್ ಎಕ್ಸಾಮ್ ಕೂಡ ಕೊಡಬೇಕಿತ್ತು. ಬಟ್ ಇದು ಯಾವ್ದನ್ನು ಅಪ್ಲೈ ಮಾಡ್ದೇನೆ ಅವ್ರ ಕನ್ಸಲ್ಟೆಂಟ್ ಅವ್ರಿಗೆ ವೀಸಾ ಕೊಡ್ಸೋ ಪ್ರಾಮಿಸ್ ಕೊಟ್ಟಿದ್ರು. ಸೊ ಇದು ಆಗಕ್ ಚಾನ್ಸ್ ಇಲ್ಲ. ರವಿಕುಮಾರ್ ಅವ್ರ ಪ್ರಕಾರ ಅವ್ರ ಕನ್ಸಲ್ಟೆಂಟ್ ಅವ್ರಿಗೆ ಕೆನಡಾದಲ್ಲಿ ಒಂದು ಕ್ಯಾಶಿಯರ್ ಜಾಬ್ ಕೊಡಿಸ್ತೀನಿ ಅಂತ ಪ್ರಾಮಿಸ್ ಮಾಡಿದ್ರಂತೆ. ಕ್ಯಾಶಿಯರ್ ಜಾಬ್ ಕೆನಡಾದಲ್ಲಿ ಒಂದು ಮಿನಿಮಮ್ ಪೇಯಿಂಗ್ ಜಾಬ್, ಅಂದ್ರೆ ಅದರ ಸ್ಯಾಲರಿ ಸಮ್ವೇರ್ ಬಿಟ್ವೀನ್ $13 to 18 ಇರುತ್ತೆ. ಅಂಡ್ ಅದು ಎವ್ರಿ ಪ್ರಾವಿನ್ಸ್ ತಕ್ಕಂಗೆ ವೇರಿ ಆಗುತ್ತೆ. ಕರೆಂಟ್ಲಿ ಕೆನಡಾದಲ್ಲಿ ಮಿನಿಮಮ್ ಪೇಯಿಂಗ್ ಜಾಬ್ಸ್ಗೆ ತುಂಬಾನೇ ಕಾಂಪಿಟೇಷನ್ ಇದೆ. ಸೊ ಹಂಗಾಗಿ ಹೊರಗಡೆಯಿಂದ ವೀಸಾ ಕೊಟ್ಟು ತರಿಸ್ಕೊಳ್ಳೋದು ಚಾನ್ಸ್ ಇಲ್ಲ. ಸೊ ಇದೊಂದು ಸುಳ್ಳು. ಇಷ್ಟಲ್ಲದೆ ರವಿಕುಮಾರ್ ಅವ್ರ ಕನ್ಸಲ್ಟೆಂಟ್ ಅವ್ರಿಗೆ ಕೆನಡಾದಲ್ಲಿ ಮಿನಿಮಮ್ 1 ಲಕ್ಷ ರೂಪಾಯಿ ಅಂದ್ರೆ ಆಲ್ಮೋಸ್ಟ್ $1,600 ಬರೋ ತರ ಒಂದು ಜಾಬ್ ಕೊಡಿಸ್ತೀನಿ ಅಂತ ಹೇಳಿದ್ದಾರೆ. ಆ $1,600 ಅಲ್ಲಿ ಅವರು ಇಂಡಿಯಾಗೂ ದುಡ್ಡು ಕಳಿಸಿ ಕೆನಡಾದಲ್ಲಿ ಲಕ್ಸುರಿ ಲೈಫ್ ಲೀಡ್ ಮಾಡ್ಬೋದು ಅಂತ ಪ್ರಾಮಿಸ್ ಮಾಡಿದ್ದಾರೆ. ಕರೆಂಟ್ಲಿ ನಾನು ಇರೋ ಸಿಟಿಯಲ್ಲಿ 1 bedroom ಅಪಾರ್ಟ್ಮೆಂಟ್ಗೆ ರೆಂಟೇ ಆಲ್ಮೋಸ್ಟ್ $1,500 ಆಗುತ್ತೆ. ಸೊ ರವಿಕುಮಾರ್ ಅವರು $1,600 ಅರ್ನ್ ಮಾಡಿದ್ರೆ ಇಂಡಿಯಾಗೆ ಅವ್ರು ಲಿಟ್ರಲಿ ಏನು ಕಳ್ಸಕ್ಕಾಗೋದಿಲ್ಲ. ಅಂಡ್ ಅವ್ರು ಇಲ್ಲಿ ಲಕ್ಸುರಿ ಲೈಫ್ ಅಂತೂ ಚಾನ್ಸೇ ಇಲ್ಲ ಲೀಡ್ ಮಾಡೋದಕ್ಕೆ. ಈ ಎಲ್ಲಾ ವಿಷಯ ರವಿಕುಮಾರ್ಗೆ ನಾನು ಹೇಳಿದಾಗ ಪಾಪ ರವಿಕುಮಾರ್ ತುಂಬಾ ಬೇಜಾರ್ ಮಾಡ್ಕೊಂಡು ನೆಕ್ಸ್ಟ್ ಡೇ ಕನ್ಸಲ್ಟೆಂಟ್ ಹತ್ರ ರೀಫಂಡ್ ತಗೊಳಕ್ಕೂ ಹೋಗಿದ್ದಾರೆ. ಬಟ್ ಕನ್ಸಲ್ಟೆಂಟ್ ಅವ್ರ ಕಾಂಟ್ರಾಕ್ಟ್ ಪ್ರಕಾರ ಇನ್ ಕೇಸ್ ಅವ್ರು ಏನಾದ್ರು ಪ್ರಾಸೆಸ್ ಕ್ಯಾನ್ಸಲ್ ಮಾಡಿದ್ರೆ $1 ರೀಫಂಡ್ ಕೊಡಲ್ಲ ಅಂತ ಸೈನ್ ಮಾಡಿಸ್ಕೊಂಡಿದ್ದಾರೆ ರವಿಕುಮಾರ್ ಹತ್ರ. ಪಾಪ ರವಿಕುಮಾರ್ ಕೆನಡಾಗೆ ಬಂದು ಇಲ್ಲಿ ದುಡ್ಡು ಮಾಡಿ ಅವ್ರ ಫ್ಯಾಮಿಲಿಗೆ ಫೈನಾನ್ಷಿಯಲ್ ಸಪೋರ್ಟ್ ಮಾಡಕ್ಕೆ ಪ್ಲಾನ್ ಮಾಡಿದ್ರು. ಸೊ ಇದೇ ಪ್ರಕಾರ ಅವರು ಕನ್ಸಲ್ಟೆಂಟ್ ಹತ್ರ ಹೋಗಿ ಇದನ್ನ ಶೇರ್ ಕೂಡ ಮಾಡಿದ್ದಾರೆ. ಬಟ್ ಕನ್ಸಲ್ಟೆಂಟ್ ಅವ್ರ ಡೆಸ್ಪರೇಟ್ ಸಿಚುವೇಶನ್ ನ ಯೂಸ್ ಮಾಡ್ಕೊಂಡು ರವಿಕುಮಾರ್ಗೆ 3 ಲಕ್ಷ ರೂಪಾಯಿ ಮೋಸ ಮಾಡಿದ್ದಾರೆ. ಈ ವಿಡಿಯೋ ಥ್ರೂ ನಿಮ್ಗೆ ಏನ್ ಹೇಳಕ್ ಟ್ರೈ ಮಾಡ್ತಿದ್ದೀನಿ ಅಂದ್ರೆ, ನೀವು ಯಾವ ಕನ್ಸಲ್ಟೆಂಟ್ ಹತ್ರ ಹೋದ್ರೂ ಪರವಾಗಿಲ್ಲ, ಬಟ್ ರಿಸರ್ಚ್ ಮಾಡಿ ಹೋಗಿ. ಕೆನಡಾ ಬಗ್ಗೆ ರಿಸರ್ಚ್ ಮಾಡಿ, ಆ ಕನ್ಸಲ್ಟೆಂಟ್ ಬಗ್ಗೆ ರಿಸರ್ಚ್ ಮಾಡಿ. ಯಾಕಂದ್ರೆ ತುಂಬಾ ಕನ್ಸಲ್ಟೆಂಟ್ಸ್ ಇದ್ದಾರೆ, ಅದ್ರಲ್ಲಿ ಸ್ವಲ್ಪ ಜನ ಜೆನ್ಯೂನ್ ಕೂಡ ಇದ್ದಾರೆ. ಅಂಡ್ ಆಲ್ಸೋ ತುಂಬಾ ಕನ್ಸಲ್ಟೆಂಟ್ಸ್ ಲಿಟರಲಿ ಏನು ಮಾಡೋದಿಲ್ಲ, ಅವ್ರು ನಿಮ್ಮ ಅಪ್ಲಿಕೇಶನ್ ಸಬ್ಮಿಟ್ ಮಾಡ್ತಾರಷ್ಟೇ. ಅದನ್ನ ಆಕ್ಚುಲಿ ನೀವೇ ಮಾಡ್ಬೋದು. ಅಂಡ್ ಅದ್ರ ಬಗ್ಗೆ ತುಂಬಾ ಯೂಟ್ಯೂಬ್ ವಿಡಿಯೋಸ್ ಕೂಡ ಅವೈಲೇಬಲ್ ಇದೆ. ಇಂಡಿಯಾದಲ್ಲಿ ರೋಡಿಗೆ ಒಂದು ಕನ್ಸಲ್ಟೆನ್ಸಿ ಇದೆ. ಸೊ ಇನ್ ಕೇಸ್ ನೀವು ಯಾರ ಹತ್ರ ಹೋಗ್ಬೇಕಿದ್ರೆ ಮೇಕ್ ಶ್ಯೂರ್ ಅವ್ರ ಬಗ್ಗೆ ಚೆನ್ನಾಗಿ ರಿಸರ್ಚ್ ಮಾಡಿ. ಇಲ್ಲಾಂದ್ರೆ ಪಾಪ ರವಿಕುಮಾರ್ ಆಗಿದ್ ತರಾನೇ ನಿಮ್ಗೂ ಮೋಸ ಆಗುತ್ತೆ. ಅಂಡ್ ಕೆನಡಾ ಬಗ್ಗೆ, ಕೆನಡಾದ ಜಾಬ್ಸ್ ಬಗ್ಗೆ ಎಲ್ಲ ತಿಳ್ಕೊಬೇಕಾದ್ರೆ ನೀವು ಎಲ್ಲೂ ಹೋಗ್ಬೇಕಾಗಿಲ್ಲ. ಕೆನಡಾದ IRCC ವೆಬ್ಸೈಟ್ ಅಲ್ಲಿ ಎಲ್ಲಾ ಡೀಟೇಲ್ಸ್ ಅವೈಲೇಬಲ್ ಇದೆ. ಸೊ ನೀವು ಆ ವೆಬ್ಸೈಟ್ ಅಲ್ಲಿ ನೋಡಿದ್ರೇನೆ ನಿಮ್ಗೆ ಇಲ್ಲಿ ಜಾಬ್ ಸಿಗುತ್ತೋ ಇಲ್ಲ ಅಂತ ಗೊತ್ತಾಗುತ್ತೆ. ಸೊ ಅದ್ರ ತಕ್ಕಂಗೆ ನೀವು ಪ್ರೊಸೀಡ್ ಮಾಡ್ಬೋದು. ಸೊ ಎಲ್ಲ ಇಂಪಾರ್ಟೆಂಟ್ ಲಿಂಕ್ಸ್ ನಾನು ನನ್ನ ಕಮೆಂಟ್ ಅಲ್ಲಿ ಶೇರ್ ಮಾಡಿದ್ದೀನಿ. ಸೊ ನಿಮ್ಗೆ ಏನಾದ್ರೂ ಹೆಲ್ಪ್ ಆಗುತ್ತಾ ಚೆಕ್ ಮಾಡಿ, ಅದ್ರ ತಕ್ಕಂಗೆ ಪ್ರೊಸೀಡ್ ಮಾಡಿ. ಆಲ್ ದ ಬೆಸ್ಟ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಫಾಲೋ, ಶೇರ್ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.